ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇವತ್ತಿನ ದೋಸೆ ರೆಡಿ ಆಗಿದೆ ಅಂತ. ಹೌದು, ಇವತ್ತಿನ ದಿವಸ ಹೋಟೆಲ್ಗಳಲ್ಲಿ ಸಿಗುವಂತಹ ಮಸಾಲೆ ದೋಸೆನ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬಹುದು. ಹೋಟೆಲ್ಗಳಲ್ಲಿ ಸಿಗುವಂತಹ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಪರ್ಫೆಕ್ಟ್ ಆದಂತಹ ಹೊಂಬಣ್ಣದ ಕಲರ್ ಆಗಿರುವಂತಹ ಮಸಾಲೆ ದೋಸೆ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ಮಾಮೂಲಾಗಿ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಹಾಗೆಯೇ ಇವಾಗ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ಒಂದು 1/4 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆ ಸೇರಿಸಿ, ಹಾಗೆಯೇ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು 4ರಿಂದ 5 ಸತಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ರೇಷನ್ ಅಕ್ಕಿನಲ್ಲಿರುವಂತಹ ಧೂಳಿನಂಶ ಎಲ್ಲ ಹೊರಟೋಗುತ್ತೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡಾಗಿದೆ. ಇವಾಗ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 4 ಗಂಟೆಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಈ ಚುರುಮುರಿನ ಚೆನ್ನಾಗಿ 1-2 ಸತಿ ನೀರಿನಲ್ಲಿ ತೊಳೆದು ಚುರುಮುರಿ ನೀರಿನಲ್ಲಿ ಒಂದು ಸ್ವಲ್ಪ ನೆನಿಬೇಕು. ಇದನ್ನು ನಾವು ಅಕ್ಕಿ ನೆಂದಿದೆ ರುಬ್ಬೋ ಟೈಮಲ್ಲಿ ಒಂದು 10 ನಿಮಿಷಗಳ ಮುಂಚೆ ಇದನ್ನು ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ಚುರುಮುರಿ ಬೇಗ ನೆಂದು ಬಿಡುತ್ತಲ್ವ, ಹಾಗಾಗಿ ನೋಡಿ ಈ ಕಡೆ 4 ಗಂಟೆಗಳು ಕೂಡ ಅಕ್ಕಿ ನೆಂದಿದೆ ಚೆನ್ನಾಗಿ. ಈ ನೀರನ್ನು ನಾವು ಚೆಲ್ಲಬಾರ್ದು, ಇದೇ ನೀರನ್ನೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಈ ನೆಂದಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಅಕ್ಕಿ ರುಬ್ಬುವಾಗ ಈರುಳ್ಳಿಯನ್ನು ಸೇರಿಸಿ ರುಬ್ಬಿದ್ದೆ. ಸೊ ಇಲ್ಲಿ ನಾನು ಈರುಳ್ಳಿ ಏನು ಹಾಕದೇನೆ ಹಾಗೆ ರುಬ್ಬಿ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ರೆಡಿ ಆಗುತ್ತೆ. ನೋಡಿ, ಅಕ್ಕಿ ಸೇರಿಸಾದ್ಮೇಲೆ ಈ ಚುರುಮುರಿನೂ ಕೂಡ ನಾನಿಲ್ಲಿ ನೀರಿನಿಂದ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಚುರುಮುರಿಯನ್ನು ಸೇರಿಸಿ ಇವಾಗ ಏನು ಅಕ್ಕಿ ನೆನೆಸಿರ್ತೀವಲ್ವ ಅದೇ ನೀರನ್ನೇ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸಾಗಿ. ಈ ನೀರು ಹಾಕೋದ್ರಿಂದ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈ ನೀರು ಬೇಡ ಅಂದರೆ ನೀವು ಚೆಲ್ಲಿ ಬೇರೆ ನೀರನ್ನು ಸೇರಿಸ್ಕೊಳ್ಬಹುದು. ನೋಡಿ, ನಾನಿಲ್ಲಿ ರುಬ್ಕೊಂಡಾಗಿದೆ ಪೂರ್ತಿ ನೈಸಾಗಿ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದಂಥ ಅಕ್ಕಿ ಮತ್ತು ಚುರುಮುರಿನ ಸೇರಿಸಿ ಮತ್ತೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದೇ ಥರ ಉಳಿದಂತಹ ಅಕ್ಕಿಯನ್ನೆಲ್ಲ ರುಬ್ಕೊಂಡಾಗಿದೆ. ಈ ಹಿಟ್ಟನ್ನು ನಾನಿಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಉಳಿಸಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಉಪ್ಪು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 3ರಿಂದ 4 ನಿಮಿಷಗಳವರೆಗೆ ಇದೇ ಥರ ನಾವು ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ದೋಸೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗಂತೂ ಚಳಿಗಾಲ ಇದೆ ಅಲ್ವಾ, ಬೇಗ ಫರ್ಮೆಂಟೇಷನ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಇದನ್ನು ಇದೇ ಥರ ನಾವು ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಉಬ್ಬಿ ಚೆನ್ನಾಗಿ ಫರ್ಮೆಂಟೇಷನ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಹಿಟ್ಟು ದೋಸೆಗೆ ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಇನ್ನು ಉಳಿದಂಥ ಹಿಟ್ಟಿಗೆ ಉಪ್ಪನ್ನು ಸೇರಿಸದೆ ತೆಗೆದಿಟ್ಕೊಳ್ಬಹುದು. ಸ್ವಲ್ಪ ಫರ್ಮೆಂಟೇಷನ್ ಅನ್ನೋದು ಬೇಗ ಆಗಲಿ ಇವಾಗ ಚಳಿಗಾಲ ಅಂತ ನಾನಿಲ್ಲಿ ಉಪ್ಪು ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಡೀ ರಾತ್ರಿ ಇದನ್ನು ಫರ್ಮೆಂಟೇಷನ್ ಆಗಲು ಬಿಡ್ತಾ ಇದ್ದೀನಿ. ಸೊ ಇದೇ ನಾವು ಬೇಸಿಗೆಗಾಲದಲ್ಲಿ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡಬೇಕಾದ್ರೆ ಉಪ್ಪು ಸೇರಿಸದೆ ಹಾಗೇ ನಾವು ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ಕೊಳ್ಬಹುದು. ಇಡೀ ರಾತ್ರಿ ಹಿಟ್ಟನ್ನು ನಾನಿಲ್ಲಿ ಫರ್ಮೆಂಟೇಷನ್ ಆಗಲು ಬಿಡ್ತಾ ಇದ್ದೀನಿ. ಇವಾಗ ಮಸಾಲೆ ದೋಸೆಗೆ ಬೇಕಾಗುವಂತಹ ಹೋಟೆಲ್ಗಳಲ್ಲಿ ಮಾಡುವಂಥ ಆಲೂಗೆಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1.5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ, ಒಂದು ಸ್ವಲ್ಪ ಉದ್ದಿನ ಬೇಳೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆ, ಖಾರಕ್ಕೆ 1-2 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿನ. ಹಾಗೆಯೇ 1-2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಂದಿರುವಂಥ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಆಲೂಗೆಡ್ಡೆ ಪಲ್ಯ ಒಂದು ಸ್ವಲ್ಪ ತೆಳ್ಳಗಿರುತ್ತೆ ನೋಡಿ, ಸಾಫ್ಟಾಗಿರುತ್ತಲ್ವಾ. ನೋಡಿ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಆಲೂಗೆಡ್ಡೆ ಅನ್ನೋದನ್ನು ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ನೋಡಿ ನೀವು ಈ ಆಲೂಗೆಡ್ಡೆ ಮಸಾಲೆ ಅನ್ನೋದು ಸ್ವಲ್ಪ ತೆಳ್ಳಗಿರುತ್ತೆ. ಮಸಾಲೆ ದೋಸೆಗಂತಲೇ ಇದೇ ಥರ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ತೆಳುವಾಗಿ ಈ ಒಂದು ಆಲೂಗೆಡ್ಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಇಷ್ಟು ತೆಳುವಾಗಿ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಸಿಗುವಂಥ ಮಸಾಲೆ ದೋಸೆಗೆ ಬೇಕಾಗುವಂಥ ಈ ಒಂದು ಆಲೂಗೆಡ್ಡೆ ಮಸಾಲೆ ಪಲ್ಯ ರೆಡಿಯಾಗಿದೆ. ಈ ಥರ ಇದ್ದರೆ ಪರ್ಫೆಕ್ಟ್ ಆಗಿದೆ. ಇದಿವಾಗ ಆಗಿದೆ. ನಾನಿಲ್ಲಿ ಗ್ಯಾಸ್ಟನ್ನು ಆಫ್ ಮಾಡಿ ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಮಸಾಲೆ ದೋಸೆಗೆ ಬೇಕಾಗುವಂಥ ಕೆಂಪು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸ್ವಲ್ಪ ನಾನಿಲ್ಲಿ ಧನಿಯಾ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವೆಲೆ, ಹಾಗೆಯೇ ನೀರಿನಲ್ಲಿ ನೆನೆಸಿರುವಂಥ 2 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಕಲರ್ಗೆ 3 ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ನೈಸ್ ಆಗಲ್ಲದೆ ಒಂದು ಸ್ವಲ್ಪ ಲೈಟಾಗಿ ತರಿ ಇದೆ ಅನ್ನೋಷ್ಟು ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ತೆಳುವಾಗಿ ಅಲ್ಲದೆ ನೋಡಿ ಈ ಥರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಚಟ್ನಿನೂ ಕೂಡ ಇವಾಗ ರೆಡಿ ಆಗಿದೆ. ನೋಡಿ ಇವಾಗ ಇಡೀ ರಾತ್ರಿ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಉಬ್ಬಿ ಬಂದಿದೆ. ಯಾವ ಥರ ಫರ್ಮೆಂಟೇಷನ್ ಆಗಿದೆ ನೋಡಿ, ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಈ ಚಳಿಗಾಲದಲ್ಲೂ ಕೂಡ ಹಿಟ್ಟನ್ನು ನಾವು ಇದೇ ಥರ ಫರ್ಮೆಂಟೇಷನ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಫರ್ಮೆಂಟೇಷನ್ ಅನ್ನೋದು ಸಖತ್ತಾಗುತ್ತೆ. ಈ ಥರ ಫರ್ಮೆಂಟೇಷನ್ ಬಂದರೆ ಯಾವುದೇ ಥರದ ಸೋಡಾ ಏನೂ ಬಳಸದೆ ಸೂಪರ್ ಆಗಿರುವಂತಹ ದೋಸೆ ರೆಡಿ ಆಗುತ್ತೆ ಅನ್ಬೋದು. ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹಿಟ್ಟಿಗೆ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ದೋಸೆ ಸ್ವಲ್ಪ ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಬರಲಿ ಅನ್ನೋ ಕಾರಣಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಉಪ್ಪು, ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ರಾತ್ರಿ ಟೈಮ್ನಲ್ಲಿ, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸಿ ಮತ್ತೆ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ನೀರೇನು ಹಾಕದೆ ಹಿಟ್ಟು ಕೂಡ ಇವಾಗ ಪರ್ಫೆಕ್ಟ್ ಆಗಿದೆ ದೋಸೆ ಮಾಡಲು. ಈ ಕಡೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ 1-2 ನಿಮಿಷಗಳ ಕಾಲ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕಾದಿರುವಂಥ ಹೆಂಚು ಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವಾ ಹೀಟನ್ನು ನಾವು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲೇ ಎಷ್ಟು ಸೂಪರಾಗಿ ದೋಸೆ ಬರ್ತಾ ಇದೆ ಅಂತ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ರೆಡಿ ಮಾಡಿಟ್ಟಂಥ ಕೆಂಪು ಚಟ್ನಿನ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಚಟ್ನಿನ ನಾನಿಲ್ಲಿ ಒಂದು ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿರೋ ಕಾರಣಕ್ಕೆ ಕೆಂಪು ಚಟ್ನಿ ಅನ್ನೋದು ಸ್ವಲ್ಪ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಖಾರ ಇಷ್ಟಪಡದೇ ಇರೋರಾದರೆ ನೀವು ಬರೀ ಬ್ಯಾಡಗೆ ಮೆಣಸಿನ್ಕಾಯನ್ನು ಕೂಡ ಈ ಚಟ್ನಿನ ರೆಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಇದು ಬೇಯ್ತಾ ಇದೆ ಅಂದಾಗ ನಂತರ ನಾನಿಲ್ಲಿ ಸ್ವಲ್ಪ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಬಟರ್ ಹಾಕೋ ಕಾರಣಕ್ಕೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಎಕ್ಸಾಕ್ಟಾಗಿ ನಾವು ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಹಾಗೆ ಮಾಡ್ಕೊಳ್ಬೋದು. ಹಾಗೆಯೇ ಇವಾಗ ರೆಡಿ ಮಾಡಿಟ್ಟಂತಹ ಆಲೂ ಮಸಾಲೆನೂ ಕೂಡ ಸೇರಿಸಿ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟಾಗಿ ಬೆಂದಿದೆ, ಹೊಂಬಣ್ಣದ ಕಲರ್ ರೆಡಿಯಾಗಿದೆ ಅಂದಾಗ ನಾನಿಲ್ಲಿ ದೋಸೆನ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೂಪರಾಗಿ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ದೋಸೆ ಎದ್ದೇಳ್ತಾ ಇದೆ ಅಂತ. ಪರ್ಫೆಕ್ಟ್ ಆಗಿರುವಂತಹ ಹೋಟೆಲ್ಗಳಲ್ಲಿ ಸಿಗುವಂತಹ ಮಸಾಲೆ ದೋಸೆನ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಪರ್ಫೆಕ್ಟ್ ಆದಂತಹ ಹೊಂಬಣ್ಣದ ಕಲರ್ ಬಂದಿದೆ ಅಂತ. ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಹೋಟೆಲ್ ರೀತಿಯ ಮಸಾಲೆ ದೋಸೆನ ನಾವು ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ
ದೋಸೆ ಚೆನ್ನಾಗಿ ಬಂದಿದೆಯಾ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಇವತ್ತಿನ ದೋಸೆ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ನಾನು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಹಾಕಬೇಕಾದ್ರೂ ಅಷ್ಟೇ ದೋಸೆ ತವ ಹೀಟನ್ನು ನಾವು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ದೋಸೆ ಹಾಕ್ಕೊಂಡಾದ್ಮೇಲೆ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ರೆಡಿ ಮಾಡಿಟ್ಟಂತಹ ಕೆಂಪು ಚಟ್ನಿನ ಅಪ್ಲೈ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆ ತಿನ್ನೋ ಮನಸ್ಸಾದಾಗ ಈ ಥರ ನೀವು ಮನೆಯಲ್ಲೇ ಸುಲಭವಾಗಿ ಮಸಾಲೆ ದೋಸೆನ ರೆಡಿ ಮಾಡ್ಕೊಳ್ಬೋದು. ಯಾವ ಹೋಟೆಲ್ ದೋಸೆ ರುಚಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮ ದೋಸೆ ಕೂಡ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಹಾಗೆ ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲೇ. ಸ್ವಲ್ಪ ಚುರುಮುರಿನ ಬಳಸೋದ್ರಿಂದ ಗರ್ಗರಿ ಆಗಿರುವಂತಹ ದೋಸೆನ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಈ ದೋಸೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಾಗಿದೆ. ಅರೆ ವಾಹ್, ಎಷ್ಟು ಸೂಪರಾಗಿ ರೆಡಿ ಆಗಿದೆ ಅಂತ ನೋಡಿ. ಕಲರ್ ಕೂಡ ನೋಡಿ ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಆಗಿರುವಂತಹ ದೋಸೆ ರೆಡಿಯಾಗಿದೆ. ದೋಸೆ ತವಾನ ಸ್ವಲ್ಪ ನಾವು ಎಲ್ಲ ಭಾಗದಲ್ಲೂ ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ಈ ಥರ ಪರ್ಫೆಕ್ಟ್ ಆಗಿರುವಂಥ ಹೊಂಬಣ್ಣದ ಕಲರ್ ಆಗಿರುವಂತಹ ದೋಸೆನ ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು. ನೋಡಿದ್ರೇ ಬಾಯಲ್ಲಿ ನೀರು ಬರಿಸುವಂತಹ ಹೋಟೆಲ್ಗಳಲ್ಲಿ ಸಿಗುವಂತಹ ಮಸಾಲೆ ದೋಸೆನ ಎಷ್ಟು ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡಿ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ಯಾವ ಥರ ದೋಸೆ ರೆಡಿ ಆಗಿದೆ ಅಂತ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ಆ ಕೆಂಪು ಚಟ್ನಿ ಕೂಡ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಹಾಗೆಯೇ ಹೋಟೆಲ್ಗಳಲ್ಲಿ ಸಿಗುವಂಥ ಆಲೂ ಮಸಾಲೆಯನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿರೋದು. ಪ್ರತಿಯೊಂದು ದೋಸೆನೂ ಕೂಡ ಇದೇ ಥರ ನಾವು ರೆಡಿ ಮಾಡ್ಕೊಳ್ಬಹುದು. ಟೇಸ್ಟ್ ಮಾತ್ರ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಯಾವ ಹೋಟೆಲ್ ದೋಸೆ ರುಚಿಗಿಂತನೂ ಕೂಡ ಕಡಿಮೆ ಇಲ್ಲ. ಮಸಾಲೆ ದೋಸೆ ತಿನ್ನೋ ಮನಸ್ಸಾದಾಗ ಈ ಥರ ನೀವು ಮಸಾಲೆ ದೋಸೆನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನಿಮ್ಮ ಮನೆ ಮಂದಿ ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಮಾಡಿ ಕೊಡಿ ಅಂತ ಕೇಳ್ತಾರೆ. ಅಷ್ಟು ಸೂಪರ್ ಆಗಿರುವಂತಹ ಮಸಾಲೆ ದೋಸೆನ ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಈ ದೋಸೆ ರೆಡಿಯಾಗಿದೆ ಅಂತ. ತೆಳ್ಳಗೆ ಹಾಗೆಯೇ ಸಾಫ್ಟಾಗಿ ಗರ್ಗರಿ ಆಗಿರುವಂಥ ಹೊಂಬಣ್ಣದ ದೋಸೆ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಖಂಡಿತ ಈ ವಿಧಾನದಲ್ಲೂ ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮಸಾಲೆ ದೋಸೆ ಚೆನ್ನಾಗಿ ಬಂದಿದೆಯಾ ಹಾಗಿದ್ರೆ ಇವತ್ತಿನ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.